ಹುಯೆನ್ ತ್ಸಾಂಗನ ಪ್ರಸಿದ್ಧ ಕೃತಿ ಯಾವುದು? ಆಪ್ಷನ್ ಎ ಸಿಯುಕಿ, ಬಿ ಇಂಡಿಕಾ, ಸಿ ಜಿಯೋಗ್ರಫಿ, ಡಿ ಫೋಕುಕಿ. ಸೊ ಹುಯೆನ್ ತ್ಸಾಂಗನ ಪ್ರಸಿದ್ಧ ಕೃತಿ ಯಾವುದಂದ್ರೆ ಸಿಯುಕಿ. ಸೊ ಎರಡನೇ ಪ್ರಶ್ನೆ, ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಯಾವುದು? ಎ ದೇಶೀಯ ಸಾಹಿತ್ಯ, ಬಿ ಮೌಖಿಕ ಆಧಾರ, ಸಿ ವಿದೇಶಿ ಸಾಹಿತ್ಯ, ಡಿ ನಾಣ್ಯಗಳು. ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಅಂದರೆ ನಾಣ್ಯಗಳು. ಮೂರನೇ ಪ್ರಶ್ನೆ, ಕನ್ನಡ ಭಾಷೆಯ ಮೊದಲ ಶಾಸನ ಯಾವುದು? ಎ ಐಹೊಳೆ ಶಾಸನ, ಬಿ ಹಲ್ಮಿಡಿ ಶಾಸನ, ಸಿ ಅಲಹಾಬಾದ್ ಸ್ತಂಭ ಶಾಸನ, ಡಿ ತಾಳಗುಂದ ಸಿಂಹ ಕಟಾಂಜನ ಶಾಸನ. ಸೊ ಕನ್ನಡ ಭಾಷೆಯ ಮೊದಲ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ. ಇದೇ ರೀತಿ ನಾಲ್ಕನೇ ಪ್ರಶ್ನೆ, ಉತ್ತರ ಮೇರೂರು ಶಾಸನವು ಇವರ ಕಾಲಕ್ಕೆ ಸೇರಿದೆ? ಎ ಪಾಂಡ್ಯರು, ಬಿ ಚೇರರು, ಸಿ ಚೋಳರು, ಡಿ ಶಾತವಾಹನರು. ಉತ್ತರ ಮೇರೂರು ಶಾಸನ ಚೋಳರ ಕಾಲಕ್ಕೆ ಸೇರಿದೆ. ಐದನೇ ಪ್ರಶ್ನೆ, ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ. ಎ ಶಾಸನ, ಬಿ ಲಾವಣಿ, ಸಿ ಅವಶೇಷ, ಡಿ ಸ್ಮಾರಕ. ಸೊ ಲಾವಣಿಗಳು ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆಯಾಗಿವೆ. ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಯಾರು? ಸೊ ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಯಾರು? ಅಶೋಕ, ಕನಿಷ್ಕ, ಹರ್ಷವರ್ಧನ ಅಥವಾ ಸಮುದ್ರಗುಪ್ತ. ಅಶೋಕನು ಭಾರತದಲ್ಲಿ ಮೊದಲ ಬಾರಿಗೆ ಶಾಸನಗಳನ್ನು ಹೊರಡಿಸಿದವನು. ಚಾಂದ್ ಬರ್ದಾಯಿ ಬರೆದ ಕೃತಿ ಯಾವುದು? ಆಪ್ಷನ್ ಎ ಪದ್ಮಾವತ್, ಬಿ ರಾಜತರಂಗಿಣಿ, ಸಿ ಪೃಥ್ವಿರಾಜ ರಾಸೋ, ಡಿ ಹರಿವಂಶ. ಚಾಂದ್ ಬರ್ದಾಯಿ ಬರೆದ ಕೃತಿ ಯಾವುದೆಂದರೆ ಪೃಥ್ವಿರಾಜ ರಾಸೋ. ಶ್ರೀ ವಿಜಯನಿಗೆ ಆಶ್ರಯ ನೀಡಿದ ಅರಸ ಯಾರು? ಆಪ್ಷನ್ ಎ ಹರ್ಷವರ್ಧನ, ಅಮೋಘ ವರ್ಷ ನೃಪತುಂಗ, ಸಿ ಚಂದ್ರಗುಪ್ತ, ಡಿ ಅಶೋಕ. ಸೊ ಅಮೋಘ ವರ್ಷ ನೃಪತುಂಗನು ಶ್ರೀ ವಿಜಯನಿಗೆ ಆಶ್ರಯವನ್ನು ನೀಡಿದ್ದನು. ಅದೇ ರೀತಿ ಸಿಲೋನಿನ ಎರಡು ಪ್ರಸಿದ್ಧ ಕೃತಿಗಳು ಯಾವುವು? ಆಪ್ಷನ್ ಎ ದೀಪವಂಶ ಮತ್ತು ಮಹಾವಂಶ, ಬಿ ರಾಜತರಂಗಿಣಿ ಮತ್ತು ಹರಿವಂಶ, ಸಿ ಅರ್ಥಶಾಸ್ತ್ರ ಮತ್ತು ಸುಖನೀತಿ, ಮುದ್ರಾ ರಾಕ್ಷಸ ಮತ್ತು ಮೇಘದೂತ. ಸೊ ಸಿಲೋನಿನ ಎರಡು ಪ್ರಸಿದ್ಧ ಕೃತಿಗಳು ದೀಪವಂಶ ಮತ್ತು ಮಹಾವಂಶ. ಅದೇ ರೀತಿ 11ನೇ ಪ್ರಶ್ನೆ, ಬೆಂಗಳೂರಿನಲ್ಲಿ ದೊರೆತ ರೋಮನ್ ನಾಣ್ಯಗಳು ಏನನ್ನು ತಿಳಿಸುತ್ತವೆ? ಎ ರಾಜಕೀಯ ಆಕ್ರಮಣ, ಬಿ ಧಾರ್ಮಿಕ ಪ್ರಭಾವ, ಸಿ ರೋಮನ್ನರೊಂದಿಗೆ ವ್ಯಾಪಾರ ಸಂಬಂಧ, ಡಿ ಸಾಂಸ್ಕೃತಿಕ ಆಕ್ರಮಣ. ಸೊ ಏನನ್ನು ತೋರಿಸುತ್ತೆ ಅಂದರೆ ಈ ರೋಮನ್ ನಾಣ್ಯಗಳು ರೋಮನ್ನರೊಂದಿಗೆ ವ್ಯಾಪಾರ ಸಂಬಂಧವನ್ನು ತೋರಿಸುತ್ತವೆ. 12ನೇದು, ಜಿಯೋಗ್ರಫಿ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಪ್ಲೇಟೋ, ಆಪ್ಷನ್ ಬಿ ಹೆರೋಡೋಟಸ್, ಆಪ್ಷನ್ ಸಿ ಎರಾಟೋಸ್ಥನೀಸ್, ಆಪ್ಷನ್ ಡಿ ಟಾಲಮಿ. ಸೊ ಟಾಲಮಿ ಎಂಬುವನು ಜಿಯೋಗ್ರಫಿ ಎಂಬ ಕೃತಿಯನ್ನು ರಚಿಸಿದವನು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.